ಹಾಯ್ ಫ್ರೆಂಡ್ಸ್, RBK ಫುಡ್ ಮಾಸ್ಟರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಬ್ಲ್ಯಾಕ್ ಕಲರ್ ಕೋಳಿ ಇಟ್ಕೊಂಡಿದ್ದೀನಿ. ಏನು ಆಶ್ಚರ್ಯ ಇರ್ಬೋದಲ್ವಾ? ಇದು ಕಡಕ್ನಾಥ್ ಕೋಳಿ ಅಂತ, ತುಂಬ ಅದ್ಭುತವಾಗಿರುತ್ತೆ. ಕಡಕ್ನಾಥ್ ಅಂತ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ಅವರು ನಮಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಾನು ನಿಮಗೆ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ. ಇದರಲ್ಲಿ ಗ್ರೇವಿ ಮಾಡಿ ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಎಲ್ಲವನ್ನೂ ನಿಮ್ಮ ಹತ್ರ ಹೇಳ್ಕೋಬೇಕು. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಏನೇನು ಇರುತ್ತೆ ಇದರಲ್ಲಿ, ಎಲ್ಲಿಂದ ಬಂತು, ಇದರ ಮೂಲ ಏನು, ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇವತ್ತು ಅಷ್ಟೇ ಒಂದು ಒಳ್ಳೆ ನೇಚರಲ್ಲಿದ್ದೀನಿ. ಸೂಪರಾಗಿ ಮಾಡಿ ತೋರಿಸ್ತೀನಿ. ಕಡಕ್ನಾಥ್ ಕೋಳಿ ಅಂತ. ಇದರ ಮಾಂಸ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಬಟ್ ರುಚಿ ಅದ್ಭುತವಾಗಿರ್ತದೆ. ಈ ಕಡಕ್ನಾಥ್ ಕೋಳಿಯಲ್ಲಿ ಇವತ್ತು ನಾನು ಒಳ್ಳೆ ಕಡಕ್ನಾಥ್ ಗ್ರೇವಿ ಮಾಡ್ತೀನಿ. ಸೂಪರಾಗಿರುತ್ತೆ ನೋಡಿ. 2 ಕಡಕ್ನಾಥು, ಒಟ್ಟು ನನ್ನ ಹತ್ರ 6 ಕಡಕ್ನಾಥ್ ಇದ್ದಾವೆ. ಎಲ್ಲವನ್ನೂ ಕ್ಲೀನ್ ಮಾಡ್ಕೊಂಡು ಚೆಂದ ಮಾಡಿಕೊಂಡು ನಿಮ್ಗೆ ಒಳ್ಳೆ ಸಾರು ಮಾಡಿ ತೋರಿಸ್ತೀನಿ. ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಅದ್ಭುತವಾಗಿರ್ತದೆ. ಇವತ್ತು ನಾನು ತೋರಿಸ್ತಾ ಇರೋದು ನಿಮ್ಗೇನು ಹೇಳಿ, ಕಡಕ್ನಾಥ್ ಕೋಳಿ ಗ್ರೇವಿ. ನನ್ನ ಪ್ರೀತಿಯ RBK ಫುಡ್ ಮಾಸ್ಟರ್ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. ಕೋಳಿ ತಗೊಂಡೋಗಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಕಪ್ಪಗಿರುತ್ತೆ ಮಾಂಸ. ಇದು ಈರುಳ್ಳಿ, ಟೊಮೊಟೊ, ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ ಗ್ರೇವಿ ಮಾಡಿ ತೋರಿಸ್ತೀನಿ. ಏನು ಎಂತ ಅಂತ ಎಲ್ಲವೂ ನೀಟಾಗಿ ನಿಮಗೆ. ಮತ್ತು ಈ ಕಡಕ್ನಾಥ್ ಕೋಳಿ ಬಂದುಬಿಟ್ಟು ಆದಿವಾಸಿ ಮಧ್ಯಪ್ರದೇಶದಿಂದ ಬಂದಿದ್ದು. ಇದು ಗದರ್ ಜಿಲ್ಲೆ ಅಂತ ನಮ್ಮದೇ ಆಹಾರ ಇದು. ಅಂದರೆ ಆದಿವಾಸಿಗಳು ಅದನ್ನು ತಿಂತಾಯಿದ್ರು ನೋಡಿ. ಇದರ ಮಟನ್ನು ಇದು ಸ್ವಲ್ಪ ಕಪ್ಪಗಿರುತ್ತೆ ನೋಡಿ. ಈ ಥರ ನೋಡೋದಕ್ಕೆ ಒಂದು ಸ್ವಲ್ಪ ಕಪ್ಪಗಿರುತ್ತೆ ಅಷ್ಟೇ, ಬಿಟ್ಟರೆ ಬಟ್ ಇದು ಸೂಪರಾಗಿರ್ತದೆ ಮಾತ್ರ. ನೋಡಿ, ನೋಡೋಕ್ಕೆ ಸ್ವಲ್ಪ ಕಪ್ಪಗೆ ಅನಿಸುತ್ತೆ ನಿಮಗೆ, ಬಟ್ ತುಂಬ ಚೆನ್ನಾಗಿರ್ತದೆ. ಕಲ್ಲರ್ ಒಂದು ಕಪ್ಪು, ಅಂದರೆ ಇದನ್ನು ಕಪ್ಪು ಕೋಳಿ ಅಂತಲೇ ಕರೀತಾರೆ. ಇದನ್ನು ಕಾಡುಗಳಲ್ಲಿ ಇದು ಮೊದಲು ಸಿಗ್ತಾಯಿತ್ತು. ಕಾಣಿಸ್ತಾ ಇದೆ ನೋಡಿ. ಕಪ್ಪು ಅಂತ ಹೇಳಿದ್ರೆ ಅದ್ರ ಚರ್ಮ ಕಪ್ಪಿರುತ್ತೆ, ಒಳಗಡೆ ಮಾಂಸ ಎಲ್ಲವೂ ಕಪ್ಪಿರಲ್ಲ, ಕೆಲವು ಮಾತ್ರ ಕಪ್ಪಿಗೆ ಕಾಣಿಸ್ತಾ ಇದೆ ನಿಮಗೆ. ಇದನ್ನು ಕಾಳಿ ಮಸಿ ಅಂತಲೂ ಕರೀತಾರೆ. ನಮಗೆ ಕಡಕ್ನಾಥ್ ಅಂತ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ಅವರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಪ್ರತಿ ಸಾರಿ ಕೂಡ ನಿಮಗೆ ಕಡಕ್ನಾಥ್ ಕೋಳಿಯಲ್ಲಿ ಒಂದೊಂದು ವೆರೈಟಿ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರ್ತೀನಿ. ಈ ಸರಿ ನಾನು ನಿಮಗೆ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆಗಳು ಏನು ಬೇಕು ಎಲ್ಲ ಹಾಕ್ಕೊಂಡು ಇವಾಗ ಬಾಣಲಿ ಇಟ್ಕೊತೀನಿ. ಸೂಪರಾಗಿರುತ್ತೆ ಮಾತ್ರ. ಹೇಳಿದ್ನಲ್ಲ, ಮಾಮೂಲಿ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ. ಆಮೇಲೆ ನಮ್ಮದು RBK ಸ್ಪೆಷಲ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲವೂ ಇವಾಗ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಕಾಯಿನ ರುಬ್ಬಿಸ್ಕೊಂಡು ಬಂದಿದ್ದೀನಿ. ಎಲ್ಲ ಮಸಾಲೆ ಹಾಕ್ಕೊಂಡು ಇದಕ್ಕೆ, ಅಂದರೆ ಇಲ್ಲಿ ಗ್ರೈಂಡರಲ್ಲೆಲ್ಲ ರುಬ್ಲಿಕ್ಕಾಗಲ್ಲ, ಅದರಿಂದ ಕಾಯಿನ ನೀಟಾಗಿ ನೈಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಇದು ಮಸಾಲೆ. ಮಾಮೂಲಿ ಚಿಕನ್ಗೆ ಏನು ಬೇಕು, ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು. ಯಾಕಂದರೆ ಹುಳಿ ಹಾಕ್ಕೊತ ಇಲ್ಲ, ಈ ಟೊಮೊಟೊನೇ ಹುಳಿ ನನಗೆ. ಕಡಕ್ನಾಥ್ ಕೋಳಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಕೂಡ ನನಗೆ SAGA ಅಂತ ಇವರು ನಮಗೆ ಕೊಬ್ಬರಿ ಎಣ್ಣೆ ಕೂಡ ಕೊಟ್ಟಿದ್ದಾರೆ ಪ್ರೀತಿಯಿಂದ. ಆ ಪ್ರೀತಿಯಿಂದ ಕೊಬ್ಬರಿ ಎಣ್ಣೆ ಹಾಕಿ ಕಡಕ್ನಾಥ್ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಅದ್ಭುತವಾಗಿರುತ್ತೆ. ಕಡಕ್ನಾಥ್ ಕೋಳಿನೂ ಕೂಡ ಪ್ರೀತಿಯಿಂದ ಫಾರ್ಮ್ ಅವ್ರು ಕೊಟ್ಟಿದ್ದಾರೆ ನಮಗೆ. ಈ ಕೊಬ್ಬರಿ ಎಣ್ಣೆನ ಏನಕ್ಕೆ ಹಾಕ್ಕೊತೀನಿ ಅಂತ ಹೇಳಿದ್ರೆ, ಇದು ಶುದ್ಧ ಗಾಣದ ಕೊಬ್ಬರಿ ಎಣ್ಣೆ. ಇದಕ್ಕೆ ಏನು ಅಡಿಟರ್ ಮಿಕ್ಸಿಂಗು ಅಂತ ಏನಿರೋದಿಲ್ಲ. ಇದು ಉಳ್ಳಾಳ ರೋಡಲ್ಲಿ ಅಮ್ಮ ಆಶ್ರಮಕ್ಕೆ ಹೋಗೋ ರಸ್ತೆಯಲ್ಲಿದೆ. ಇದರ ಡೀಟೇಲ್ಸ್ ಎಲ್ಲನೂ ನನ್ನ ವೀಡಿಯೋ ಕೆಳಗಡೆ ನಾನು ಹಾಕಿರ್ತೀನಿ. ನೀವು ಆರಾಮ್ಸೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಮಾತ್ರ ಅದ್ಭುತವಾಗಿದೆ. ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಹಾಕ್ಕೊತೀನಿ.
ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ, ಕೆಂಪಾಗಿದೆ, ಬಂಗಾರದ ಬಣ್ಣ ಅಂತೀವಿ. ಅದು ಫ್ರೈ ಆದ ತಕ್ಷಣ ಆಮೇಲೆ ಟೊಮೆಟೊವನ್ನು ಹಾಕೋಬೇಕು. ಮನೇಲಿ ಮಾಡುವಾಗಲೂ ಅಷ್ಟೇ ಟೊಮೆಟೊವನ್ನು ಹಾಕೋಬೇಕು. ಟೊಮೆಟೊ ಹಾಕಿದ ನಂತರ ಮತ್ತೆ ತಿರುಗಿಸ್ಬೇಕು. ಸ್ವಲ್ಪ ಕಡಾಯಿ ಒಂದೊಂದ್ಸರಿ ತಿರ್ಸುವಾಗ ಸೈಡ್ ಸುಡುತ್ತೆ. ಈ ಮನೆಯಲ್ಲಿ ಗ್ಯಾಸಲ್ಲಿ ಮಾಡೋದ್ರಿಂದ ಈ ಸಮಸ್ಯೆ ಆಗೋದಿಲ್ಲ. ಹೊರಗಡೆ ಬಂದು ನೇಚರಲ್ಲಿ ಮಾಡುವಾಗ ಹೀಗೆ ಆಗ್ತದೆ ನೋಡಿ. ಚುಯ್ 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 ಅಂತದ್ದು ನೋಡಿ. ಈರುಳ್ಳಿ ಕೂಡ ಮರ್ಕತ್ತೆ, ಇವಾಗ ನಾನು ಫ್ರೈ ಮಾಡ್ತಾಯಿದ್ದಾರೆ ಅದಕ್ಕೆ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೊಂಚೂರು ಅರಿಶಿನ ಪುಡಿ ಬೇಕಾದ್ರೆ ನೀವು ಹಾಕ್ಕೊಳ್ಳಿ. ನಾನು ಮಸಾಲೆಗೆ ಎಲ್ಲ ಹಾಕಿದ್ರಿಂದ ಮತ್ತೆ ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿಲ್ಲ. ನಾನು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಟೈಮ್ ನಾನು ಯಾಕೆ ವಿತ್ ಸ್ಕಿನ್ ಮಾಡ್ತಾಯಿದ್ದೀನಿ ಅಂತೇಳಿದರೆ ಜನಕ್ಕೆ ಗೊತ್ತಾಗಲಿ ಅಂತ ಅಷ್ಟೇ. ಕಡಕ್ನಾಥ್ ಕೋಳಿ ಬಗ್ಗೆ ಭಾಳಷ್ಟು ಜನಕ್ಕೆ ಅಂದರೆ ಬೇರೆ ಅಭಿಪ್ರಾಯಗಳಿದೆ. ಅದೇನು ಕಾಡಲ್ಲಿ ಮಾಡ್ತಾರೆ, ತಿಂತಾರೆ ಅದನ್ನು ಹಾಗೆ ಹೀಗೆ ಅಂತ. ಬಟ್ ಇದು ನಿಮಗೆ ಕೊರೋನಾ ಬಂದು ಅವರು ರಿಕವರಿ ಆಗಬೇಕಾದ್ರೆ ಈ ಕಡಕ್ನಾಥ್ ಕೋಳಿ ಭಾಳ ಒಳ್ಳೆಯದು, ತುಂಬ ಅದ್ಭುತ ಮಾತ್ರ. ಈ ವಿಚಾರವನ್ನು RBK ಹೇಳ್ತಿರೋದಲ್ಲ, ICMR ಅವರೇ ಪ್ರೂವ್ ಮಾಡಿದ್ದಾರೆ. ಕಡಕ್ನಾಥ್ ಕೋಳಿ ಅದು ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಈ ಕಡಕ್ನಾಥನ್ನು ನಮಗೆ ಅವರು ಫಾರ್ಮಿಂಗ್ ಅವ್ರ ಪಾಪ ಕೊಟ್ಟಿದ್ದಾರೆ. ಇದು ನಮ್ಮ ದೇಶದ ತಳಿ, ಇದು ಮೂಲ ನಮ್ಮ ದೇಶದ್ದಿದು, ಎಲ್ಲೂ ಹೊರಗಡೆದಲ್ಲ ಇದು. ಇದರಿಂದ ಈಗ ಇದು ಆ್ಯಕ್ಚುಲಿ ಅದು ಉತ್ತರ ಪ್ರದೇಶ ಆ ಕಡೆ ಅದರ ಒರಿಜಿನಲ್ಲು ನೋಡಿ. ಬೇಯ್ತಾ ಇದೆ ನಿಧಾನವಾಗಿ. ಮತ್ತು ಈ ಕಡಕ್ನಾಥ್ ಕೋಳಿ ತಿನ್ನೋದ್ರಿಂದ ಹಿಮೋಗ್ಲೋಬಿಂಗು ಜಾಸ್ತಿ ಆಗುತ್ತೆ. ನೀವು ಕ್ಯಾರೆಟಲ್ಲಿ ಹಿಮೋಗ್ಲೋಬಿಂಗ್ ಇರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ಕಡಕ್ನಾಥಲ್ಲೂ ಕೂಡ ಅದೇ ಇರ್ತದೆ. ಆಮೇಲೆ ICMR ಅವ್ರು ನಿಮ್ಗೆ ಹೇಳಿದ್ನಲ್ಲ, ಈ ಕೊರೋನಾ ಬಂದು ಗುಣ ಆಗುವಂಥವ್ರಿಗೆ 100% ಇದನ್ನು ತಿನ್ನಿ ಅಂತ ಹೇಳಿದ್ದಾರೆ. ಮೊಟ್ಟೆ ಇದೆಯಲ್ಲ ನಿಮಗೆ, ಇದರ ಮೊಟ್ಟೆ ಕೂಡ ಅಷ್ಟೇ ತುಂಬ ತಲೆನೋವು ಮತ್ತು ಈ ನಿದ್ರಾಹೀನತೆ ಈ ಥರದಕ್ಕೆಲ್ಲದಕ್ಕೂ ಕೂಡ ಇದರ ಮೊಟ್ಟೆ ಕೂಡ ತುಂಬ ಒಳ್ಳೆಯದು, ತುಂಬ ಆರೋಗ್ಯಪೂರ್ಣವಾಗಿರುತ್ತದೆ. ಇದನ್ನು ಹೋಮಿಯೋಪತಿಯಲ್ಲೂ ಕೂಡ ಮೆಡಿಷನ್ ಆಗಿ ಇದನ್ನು ಬಳಕೆ ಮಾಡ್ತಾರೆ. ಮತ್ತು ಅಧಿಕ ರಕ್ತದೊತ್ತಡ, ರಕ್ತದ ಜಾಸ್ತಿ BP ಅಂತೀವಲ್ಲ ಆ ಥರದ್ದು, ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, ಮತ್ತು ಈ ಪಾರ್ಶ್ವವಾಯು ಹೊಡಿತದೆ ಗೊತ್ತಾ ನಿಮಗೆ, ಅದಕ್ಕೂ ಕೂಡ ಈ ಮಾಂಸ ತುಂಬ ಒಳ್ಳೆಯದು. ಯಾಕಂದರೆ ಇದು ಅಂದರೆ ನಿಮಗೆ ಆದಿಮಾನವರು ತಿಂತಾಯಿದ್ರು ಅಂತ ಹೇಳಿದರೆ ಅದು ಒಳ್ಳೆಯದೇ ಅಂತ. ಅದನ್ನು ಈಗ ತೊಗೊಂಬಂದು ನಮ್ಮ ದೇಶನೇ ಅದನ್ನು ಇವಾಗ ಅದಕ್ಕೆ ಮೇನು ನಮ್ಮ ದೇಶದ್ದೇ ಇದು ಕೋಳಿ ಇದನ್ನು ಈಗ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ನಮಗೆ ಕಡಕ್ನಾಥ್ ಅಂತ ಫಾರ್ಮಿಂಗ್ ಮಾಡಿದ್ದಾರೆ. ಅದು ಕೋಲಾರದಿಂದ ಚಿಂತಾಮಣಿಗೆ ಹೋಗೋ ಮಧ್ಯದಲ್ಲಿ ಸಿಗ್ತದೆ. ಅವರನ್ನು ನಾವು ಮಾತಾಡಿಸಿದಾಗ ಅವರು ಆಯಿತು ಸರ್ ಕೊಡ್ತೀವಿ, ನಾವು ನಿಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀವಿ, ನಮ್ಗೆ ತುಂಬ ಖುಷಿ ಆಯಿತು ಅಂತ ಅಂದರು. ಅವ್ರಿಗೂ ಕೂಡ ಅಷ್ಟೇ, ಅವರಲ್ಲಿ ಕೋಳಿ ಸಿಗುತ್ತೆ, ನಾವು ನಮ್ಮ ವಿಡಿಯೋ ಕೆಳಗಡೆ ಎಲ್ಲ ಡೀಟೇಲ್ಸ್ ಹಾಕಿರ್ತೀವಿ, ದಯವಿಟ್ಟು ಎಲ್ಲರೂ ತಂದ್ಕೊಳ್ಳಿ, ಒಂದು ಚಿಕ್ಕದಾಗಿ ತಿನ್ನಿ. ಯಾಕಂದರೆ ಮಾಮೂಲಿ ಕೋಳಿನೇ ತಿನ್ನೋದಕ್ಕಿಂತಲೂ ಈಗ ನಾಟಿ ಕೋಳಿಗಿಂತಲೂ ಈ ಕೋಳಿ ತುಂಬ ಅದ್ಭುತ. ನೋಡಿ ಚಿಕನ್ನು ಬೆಂದಿದೆ, ಮಸಾಲೆ ಹಾಕ್ಕೊತ ಇದ್ದೀನಿ. ಈ ಮಸಾಲೆ ನಾನು ಕಾಯಿ ರುಬ್ಕೊಂಡಿದ್ದೀನಿ, ಮತ್ತು ಮೆಣಸಿನ ಪುಡಿ ಅದೆಲ್ಲ ಹೇಳಿದ್ನಲ್ಲ, RBK ಸ್ಪೆಷಲ್ ಪೌಡ್ರು ಅದರಲ್ಲಿ ಎಲ್ಲವೂ ಇತ್ತು. RBK ಸ್ಪೆಷಲ್ ಪೌಡ್ರ್ ಎಲ್ಲ ಇರುತ್ತೆ ಅದರಲ್ಲಿ. ನೋಡಿ ಈ ಥರ ಗೋದ 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 ಕೊದಿಬೇಕು. ಇದು ನಮ್ಮ ಕಡೆ ಗೋದ ಗೋದ ಕೊದಿಯೋದಂತಾರೆ ಕೋಳಿ. ಹೇಗಿರುತ್ತೆ ನೋಡಿ, ಆ ಕೋಳಿಯಲ್ಲೇ ಇರುತ್ತೆ ಆಯಿಲು. ಎಲ್ಲರೂ ತುಂಬ ಈರುಳ್ಳಿ ಫ್ರೈ ಮಾಡೋಕ್ಕಷ್ಟು ಎಣ್ಣೆ ಹಾಕ್ಕೊತಾರೆ. ಈರುಳ್ಳಿ ಫ್ರೈ ಮಾಡೋಷ್ಟು ಎಣ್ಣೆ ಹಾಕೋದು ಬೇಡ, ಚಿಕನಲ್ಲೇ ಎಲ್ಲ ಇರ್ತದಲ್ಲ ಅದೇ ಎಣ್ಣೆ ಬಿಡುತ್ತೆ. ಗ್ರೇವಿ ನಾವು ಸಾಮಾನ್ಯವಾಗಿ ಗ್ರೈಂಡರಲ್ಲಿ ರುಬ್ಬುವಾಗ ಅದಕ್ಕೊಂಚೂರು ಒಂದು ಇಷ್ಟು ಗಸಗಸೆ ಆಮೇಲೆ ಮೆಣಸು ಎಲ್ಲ ಹಾಕ್ಕೊಂಡು ಗ್ರೇವಿ ಮಾಡ್ಕೊತೀವಿ. ನಾನಿಲ್ಲಿ ಏನು ಮಾಡಿದೆ, RBK ಪೌಡ್ರಲ್ಲಿ ಅದೆಲ್ಲವೂ ಇದೆ ಪ್ರತಿಯೊಂದು ಕೂಡ. ಅದಕ್ಕೆ ಬರೀ ನೀವು ಕಾಯಿ ರುಬ್ಬಿ ಹಾಕಿದ್ರೆ ಸಾಕು. ಇಲ್ಲಾಂದರೆ ಬೇರೆ ಯಾರು ಮಾಡ್ಕೊಳ್ಳೋದಿದ್ರೆ ನಿಮಗೆ ಮಿಲ್ಕ್
ಕಾಯಿ ಹಾಲದ್ದು ಮಿಲ್ಕ್ ಸಿಗ್ತದೆ ನಿಮಗೆ, ಆ ಮಿಲ್ಕ್ ಹಾಕ್ಕೊಂಡ್ರೂ ಚೆನ್ನಾಗಿರ್ತದೆ. ಆ ಥರನೂ ಮಾಡ್ಕೋಬೋದು. ಆಮೇಲೆ ಕಾಯಿ ಹಾಲು ತೆಗೆದು ಕೋಳಿನ ಬೇಯಿಸ್ಕೊಂಡು ಆನಂತರ ಮಸಾಲೆ ಹಾಕ್ತಾರೆ, ಅದು ಒಂದು ವಿಧ. ಅಡುಗೆಯಲ್ಲಿ ಸಾವಿರಾರು ವಿಧಗಳಿದ್ದಾವೆ. ಬಟ್ ಈ ಕಡಕ್ನಾಥ್ ನಾನು ಈ ನೇಚರಲ್ಲಿ ಈ ಥರ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಕೋಳಿ ಮಾಂಸಕ್ಕಿಂತ ಕೋಳಿ ಸಾರು, ನೀರು ದೋಸೆ, ಚಪಾತಿ, ಪರೋಟ, ಅನ್ನ, ಮುದ್ದೆ ಎಲ್ಲದಕ್ಕೂ. ಮುದ್ದೆಗೆ ಹೆಂಗಿರುತ್ತಂದರೆ ನೋಡಿ, ಹಿಂಗೆ ಹಿಡ್ಕೊಂಡು ಪರಮಾನಂದ. ಕೇಳಿಸ್ತಾ ಇದೆಯಾ ವೀಕ್ಷಕರೇ? ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನೋಡಿ ಹೇಗಾಗಿದೆ ಅಂತೇಳಿ ನಿಮಗೆ ಹಾಕಿರೋ ಮಸಾಲೆಯಲ್ಲಿ ಎಣ್ಣೆ ಬಿಟ್ಕೊಂಡಿದ್ದಾರೆ. ಇದರಲ್ಲಿ ಕಡಕ್ನಾಥಲ್ಲಿ ನೀವು ಮಂಡ್ಯ ಸ್ಟೈಲಲ್ಲೂ ಮಾಡ್ಕೋಬೋದು, ಕುಂದಾಪುರ ಸ್ಟೈಲಲ್ಲೂ ಮಾಡ್ಕೋಬೋದು, ಪುಳಿ ಮುಂಜಿನಾರು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಹೇಗಿದೆ ನೋಡಿ, ಅಷ್ಟು ಚೆನ್ನಾಗಿದೆ. ಎಲ್ಲ ಬೆಂದಿದೆ. ಸ್ವಲ್ಪ ಪಾತ್ರದಲ್ಲಿ ಬೇಯಿಸಿದ್ರೆ ಟೈಮ್ ತೊಗೊಳುತ್ತೆ. ನನ್ನ ಪ್ರೀತಿಯ ವೀಕ್ಷಕರು, ಮಹಿಳೆಯರು ಅಥವಾ ಯಾರಾದರೂ ಮನೇಲಿ ಅಡುಗೆ ಮಾಡ್ಕೊಳ್ಳೋ ಅಂತ ಇದ್ದರೆ ಕುಕ್ಕರ್ಗೆ ಹಾಕ್ಬಿಟ್ಟು 3 ವಿಸಿಲ್ ಹೊಡಿಸ್ಬಿಡಿ, ಸೂಪರಾಗಿರ್ತದೆ. ಆಮೇಲೆ ಮಸಾಲೆ ರೆಡಿ ಮಾಡಿ ಕುದಿಸ್ಕೊಳ್ಳಿ. ಅದ್ಭುತ. ನೋಡಿ ಚೆನ್ನಾಗಿ ಬೆಂದಿದೆ, ನೋಡಿ ಕಾಣಿಸ್ತಾ ಇದೆ ನೋಡಿ, ಹೀಗೆ ಈ ಥರ ಬರುತ್ತೆ ನೋಡಿ, ಹೇಗಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಕಡಕ್ನಾಥ್ ಕೋಳಿ ಪ್ರತಿ ತಿಂಗಳೂ ನಾನು ಇದರಲ್ಲಿ ಒಂದೊಂದು ಡಿಶ್ ಮಾಡಿ ತೋರಿಸ್ತೀನಿ. ಎಲ್ಲ ಊರಿನ ಸ್ಟೈಲಲ್ಲೂ, ಎಲ್ಲ ಊರಿನದು ಕಡಕ್ನಾಥ್ ಕೋಳಿನ ಎಲ್ಲರೂ ಕಡಕ್ನಾಥ್ ಕೋಳಿ ತಿನ್ನುವಂಗೆ ಆಗಬೇಕು. RBK ಫುಡ್ ಮಾಸ್ಟ್ರಲ್ಲಿ ನೋಡ್ಕೋಬೇಕು, ಮನೇಲಿ ಮಾಡ್ಕೋಬೇಕು, ತಿನ್ನಬೇಕು. ಸಂಡೇ ನಿಮ್ಮದು ನೆಕ್ಸ್ಟು ಇದರಲ್ಲಿ ಎಲ್ಲ ಐಟಮ್ಸು, ಬಿರಿಯಾನಿ, ಕಬಾಬು ಎಲ್ಲ ಮಾಡಿ ತೋರಿಸ್ಬೋದು. ನಮಗೂ ಅಷ್ಟೇ, ಅವರು ತುಂಬ ಫಾರ್ಮವರು. ನೀವು ಮಾಡಿ ತೋರಿಸಿ ಸರ್, ನಮ್ಗೆ ನೀವೇ ಹೇಳಬೇಕು ಸರ್. ಯಾಕಂದರೆ ಅಡುಗೆ ಗೊತ್ತಿರೋರು ಅಡುಗೆ ಬಗ್ಗೆ ಮಾತಾಡಬೇಕು, ಅಡುಗೆ ಗೊತ್ತಿದ್ದವರು ಅಡುಗೆ ಬಗ್ಗೆ ಮಾತಾಡೋದು ಚೆನ್ನಾಗಿರೋದಿಲ್ಲ. ಅದು ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಹೇಳಿದ್ನಲ್ಲ ನಿಮಗೆ. ಏನೋ ಕಪ್ಪು ಮಾಂಸ ಅಂದ ತಕ್ಷಣ ಫುಲ್ಲು ಕಪ್ಪಾಗಿರುತ್ತಂತೆಲ್ಲ ನೀವೇನು ಆ ಥರ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೋಡಿ ಅದ್ರದ್ದೇನಿಲ್ಲ, ಸ್ಕಿನ್ ಮಾತ್ರ ಸ್ವಲ್ಪ ಕಪ್ಪಿರುತ್ತೆ ಅಷ್ಟೇ. ಅದ್ಭುತ ಅಂದರೆ ಅದ್ಭುತ, ಅದ್ಭುತದಲ್ಲಿ ಅದ್ಭುತ. ನಾನು ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇದು ಹೇಳಿದ್ನಲ್ಲ ನಿಮಗೆ, ಇದರಲ್ಲಿ ಹಿಮೋಗ್ಲೋಬಿಂಗು ಇದು ಚೆನ್ನಾಗಿದೆ. ಆಮೇಲೆ ಪಾರ್ಶ್ವವಾಯು ಈ ಥರ ಕಾಯಿಲೆಗಳಿಗೆ, ಆಮೇಲೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಆಮೇಲೆ ರೊಟ್ಟಿ, ಚಪಾತಿ, ನೀರು ದೋಸೆ, ಸ್ವಲ್ಪ ಗ್ರೇವಿ ಮಾಡಿಕೊಂಡ್ರೆ ಕೋಳಿ ರೊಟ್ಟಿಗೂ ಎಲ್ಲದಕ್ಕೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪಾರ್ಟಿ ಗಿಟಿ ಮಾಡುವಾಗಂತೂ ಈ ಥರ ಲೈಟ್ ಗ್ರೇವಿ ಮಾಡ್ಕೊಂಡ್ಬಿಟ್ರೆ ಅದ್ಭುತದಲ್ಲಿ ಅದ್ಭುತ. ಕಡಕ್ನಾಥ್ ಕೋಳಿ ತಿಂದರೆ ಕಳೆದೋಗ್ಬಿಡ್ತೀರ. ಅದ್ಭುತದಲ್ಲಿ ಅದ್ಭುತ. ಈರುಳ್ಳಿ, ಟೊಮೊಟ, ತೆಂಗಿನಕಾಯಿ ರುಬ್ಬಿದ್ದು, RBK ಸ್ಪೆಷಲ್ ಪೌಡ್ರು, ಅದ್ಭುತದಲ್ಲಿ ಅದ್ಭುತ. ಮುಂದಿನ ಸಾರಿ ಕಡಕ್ನಾಥಲ್ಲಿ ಇನ್ನೊಂದು ಡಿಶ್ ಮಾಡಿ ತೋರಿಸ್ತೀನಿ, ಅದು ಕೂಡ ಅದ್ಭುತವಾಗಿರುತ್ತೆ. ನೀವೆಲ್ಲರೂ ಕಡಕ್ನಾಥ್ ಕೋಳಿಯನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದ್ಭುತವಾಗಿದೆ. ಆಮೇಲೆ ನಾನು ತಿನ್ನೋದು ನೋಡಿಬಿಟ್ಟು ನಿಮಗೂ ಬಾಯಲ್ಲಿ ನೀರು ಬರ್ತಾ ಇರಬೇಕಲ್ಲ, ಮತ್ತು ಯಾಕೆ ತಡ? ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಗೊತ್ತಿನ ಮೇಲೆ ಟನ್ ಅಂತ ಒತ್ತಿ ಫುಲ್ಲು ವೀಡಿಯೋ ನೋಡಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ,
ನನಗೆ ಕಮೆಂಟ್ಸ್ ಮಾಡಿ. ನೀವು ಒಬ್ಬರೇ ಮಾಡ್ಕೊಂಡು ತಿನ್ಬೇಡಿ, ಪಕ್ಕದ ಮನೆಯವ್ರಿಗೂ ವೀಡಿಯೋ ತೋರಿಸಿ, ಅವರು ಮಾಡ್ಕೊಂಡು ತಿನ್ನಿ. ಅವ್ರ ಪಕ್ಕದ ಮನೆ ಹಾಗೆ ಉದ್ದಕ್ಕೆ ಲೈನ್ ಆಗಿಬಿಡ್ಬೇಕು. ಹೇಗೆ? ಬಾಯ್.